ಅವರೊಂಥರ ಸರಳ ಸಜ್ಜನಿಕೆ ರಾಜಕಾರಣಿ. ಅವರಿಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾವ ದ್ವೇಷ ರಾಜಕಾರಣ ಮಾಡಿ ಗೊತ್ತಿಲ್ಲ. ಅವರಂಥ ಒಂದು ಸರಳ ವ್ಯಕ್ತಿತ್ವ, ಒಳ್ಳೆಯ ಗುಣ ನನ್ನ ಪ್ರಕಾರ ನಾನು ಈ ಕ್ಷೇತ್ರದಲ್ಲಿ ನೋಡಿಲ್ಲ. ಅವರ ತುಂಬ ಕೆಲಸ ಎಲ್ಲ ಹಳ್ಳಿಗಳಿಗೂ ಉತ್ತಮ ಒಂದು ರಸ್ತೆಗಳು ಮಾಡಿಕೊಡ್ತಿದ್ದಾರೆ, ಒಂದು ಸೇತುವೆಗಳು ಕೊಟ್ಟಿದ್ದಾರೆ. ನನ್ನ ಗ್ರಾಮಕ್ಕೆ 2-3 ಸೇತುವೆಗಳನ್ನು ಕೊಟ್ಟಿದ್ದಾರೆ. ಮತ್ತು ತುಂಬ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ. ಆ ನೀಡೋ ವಿಷಯದಲ್ಲಿ ಮತ್ತು ಹೇಳೋದೇ ಬೇಡ, ಯಾಕೆಂದರೆ ಸಿಕ್ಕಾಪಟ್ಟೆ ಇರಿಸಿ ಯಾವ ಎಮ್ಮೆಗಳ ಇರ್ಸೋಕ್ಕೆ ಸಾಧ್ಯ ಇಲ್ಲ, ಇರಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಆನೆ ಬಂದಿತ್ತು, 1.5 ವರ್ಷದಿಂದ ಅಲ್ಲಿ ಉಳಿದಿತ್ತು. ಯಾರಿಗೆ ಮನಸ್ಸಿಗೆ ಅನ್ಯಾಯ ಮಾಡಲಿಲ್ಲ, ಭಾರಿ ಬೆಳೆ ಅನ್ಯಾಯ ಮಾಡಿತ್ತು, ನಾಶ ಮಾಡಿತ್ತು. ಹಾಗಾಗಿ ಆ ಆನೆಯನ್ನು ಸಹ ಅವರು ಇಡಿಸಿದ್ದಾರೆ. ಅದು ಅವರೊಂದು ದೊಡ್ಡ ಗುಣ ಅಲ್ವಾ. ಅವರು ಪಟ್ಟ ಶ್ರಮ, ಬೆಂಗಳೂರಲ್ಲೇ ಕೂತ್ಕೊಂಡು ಅಷ್ಟೊಂದು ಅದಕ್ಕೆ ಎಫರ್ಟ್ ಹಾಕಿ ಅದನ್ನು ಆನೆ ಇಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನೇ ಸಮಸ್ಯೆ ಆದರೂ ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ. ಯಾರಾದರೂ ಒಂದು ಆಕಸ್ಮಿಕ ಸಾವಾದರೂ ಸಹ ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ. ಅನಾರೋಗ್ಯದ ಸಾವಿಗೆ ಅಷ್ಟೊಂದು ಇದು ಮಾಡೋದಿಲ್ಲ, ಸಮೇತ ಬರ್ತಾರೆ. ಬೇರೆ ಒಂದು ಅನಾರೋಗ್ಯಕ್ಕೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಅಟ್ಯಾಕ್ ಸಡನ್ ಆಗಿ ಒಂದು ಸಾವಿಗೆ ಕೂಡಲೇ ಬಂದು ಸ್ಪಂದಿಸಿ ಅವ್ರ ಮನೆ ಸಮಾಧಾನ ಮಾಡೋದಾಗಲಿ ಅಂತೆಲ್ಲ ತುಂಬ ಕೆಲಸ ಮಾಡ್ತಿದ್ದಾರೆ. ಮತ್ತು ಅವ್ರ ಕೈಯಿಂದ ಆಗುವಂಥ ದಾನಗಳನ್ನ ಈಗಲೂ ಮಾಡ್ತಾಯಿದ್ದಾರೆ. ಅದೆಲ್ಲ ಹೇಳೋದೇ ಬೇಡ. ಒಂದು ಮದುವೆ ಆಗಿರ್ಬೋದು, ಒಂದು ಸಾಮಾನ್ಯ ಕಾರ್ಯಕರ್ತ ನೋವಿರ್ಬೋದು, ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ನಾವು ಯಾರಲ್ಲೂ ಕಾಣಲಿಕ್ಕಿಲ್ಲ. ಅವರು ಇನ್ನೂ 1 ಅಲ್ಲ 2 ಅಲ್ಲ 2 ಸಲ ಗೆದ್ದು ಬಂದು ನಮಗೆ ಸಂತೋಷನೇ. ಅವರಿಗೆ ಎಷ್ಟು ಆಗುತ್ತೋ ಸಾಧ್ಯವಾದಷ್ಟು ನಮ್ಮ ಒಡನೆ ಲೀಡ್ ಕೊಡ್ತಾಯಿದ್ದೀವಿ. ಒಳ್ಳೆಯ ಮನುಷ್ಯರವರು, ಅಂಥವ್ರು ಬೇಕು.